ಹಲೋ 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 ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ, ಸಿಕ್ಕಾಪಟ್ಟೆ ಜನ ಕಮೆಂಟನ್ನು ಮಾಡಿದ್ದೀರಾ, ಎಷ್ಟೋ ಏನೇನೋ ಡೌಟ್ಸ್ಗಳನ್ನ ಕೇಳಿದ್ದೀರಾ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ರೀಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕೆ ಅಂದರೆ ಇದರಲ್ಲಿ ಸಿಕ್ಕಾಪಟ್ಟೆ ಮ್ಯಾಟ್ರ್ ಇರ್ತದೆ, ಅರ್ಥ ಆಯ್ತಾ? ನಿಮಗೇನೋ ಮ್ಯಾಟ್ರ್ ಇಲ್ಲ ಅಂದರೆ ದಯವಿಟ್ಟು ಶೇರ್ ಮಾಡೋದಕ್ಕೆ ಹೋಗಬೇಡಿ. ಮ್ಯಾಟ್ರ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಶೇರ್ ಮಾಡಿ, ಅರ್ಥ ಆಯ್ತಾ? ಸತ್ರ ಮೈನಾಗಿ ಕೆಲವೊಂದು ಕಮೆಂಟ್ಸ್ಗಳನ್ನ ಮಾಡಿದ್ದೀರಾ. ಏನೇನು ಕಮೆಂಟ್ಸ್ ಅಂದರೆ ಏನೋ ಡೌಟ್ಸ್ಗಳ ಬಗ್ಗೆ ಕೇಳಿದ್ದೀರಾ. ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸತ್ರ ಮೊದಲನೇದಾಗಿ ಒಂದು ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಸೆಕ್ಷನ್ ಆರ್ಡರ್ ರಿಜೆಕ್ಟೆಡ್ ಬೈ DDO ಗೃಹಲಕ್ಷ್ಮಿ ಅಂತ ತೋರಿಸ್ತಿದೆ ಅಂತ ಒಂದು ಸ್ಟೇಟಸ್ ಈ ಥರ ಬರ್ತಿದೆ ಅಂತ ಕಮೆಂಟ್ ಮಾಡಿದ್ದೀರಾ. ಈ ಥರ ಸೆಕ್ಷನ್ ಏನಾದರೂ ಬಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ ನೀವು ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೋದು, ಅರ್ಥ ಆಯ್ತಾ? ಏಪ್ರಿಲ್ ಮಂತ್ನಲ್ಲಿ ಹೊಸ ಅರ್ಜಿ ಅಂತ ಹೇಳಿದ್ದು ಸುಳ್ಳು ಅಂತ ಹೇಳಿದ್ದಾರೆ. ಏಪ್ರಿಲ್ನಲ್ಲಿ ಅವರೇ ಹೇಳಿಕೆನ ಕೊಟ್ಟಿದ್ರು ಹೊಸ ಅರ್ಜಿ ಬಿಡ್ತೀವಿ ಅಂತ, ಬಟ್ ಆದರೆ ಬಿಟ್ಟಿರಲಿಲ್ಲ, ಏನೂ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ಆದರೆ ಎಲೆಕ್ಷನ್ನೆಲ್ಲ ಕಳೆದು ಆದಮೇಲೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, ಇನ್ನು ಕೆಲವೊಂದು ಅಪ್ಲಿಕೇಶನ್ಸ್ಗಳೆಲ್ಲನೂ ಸಹ ಬಿಡ್ತಾರೆ, ಅರ್ಥ ಆಯ್ತಾ? ರೇಷನ್ ಕಾರ್ಡಲ್ಲಿ ನೀವು ಏನು ಬೇಕಾದರೂ ಮಾಡಿಸ್ಕೊಳ್ಬಹುದು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದರ ನೋಟಿಸನ್ನು ಕೊಟ್ಟಿದ್ದಾರೆ. ಬಟ್ ಅದು ಯಾವಾಗ ಬಿಡ್ತಾರೆ ಅಂತ ದಯವಿಟ್ಟು ಗೊತ್ತಿಲ್ಲ, ಅರ್ಥ ಆಯ್ತಾ? ಅಲ್ಲಿಗಂಟ ವೆಯ್ಟ್ ಮಾಡಿ ಸ್ನೇಹಿತರೆ. ಅದ್ರ ಬಗ್ಗೆ ನಾನು ಬಿಟ್ಟಿದ ತಕ್ಷಣ ಇಮಿಡಿಯೇಟ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟು ಇನ್ನೊಂದು ಯಾವುದಪ್ಪ ಅಂದರೆ ಮೇಯ್ನಾಗಿ ಒಂದು ಪೆಂಡಿಂಗ್ DF ಅಂತ ತೋರಿಸ್ತಿದೆ. ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. PM ವಿಶ್ವಕರ್ಮ ಯೋಜನೆದು ಪೆಂಡಿಂಗ್ DF ಅಂತ ತೋರಿಸ್ತಿದ್ರೆ ಏನು ವೆಯ್ಟ್ ಮಾಡಿ ಒಂದು ಸ್ವಲ್ಪ ದಿನ, ಅರ್ಥ ಆಯ್ತಾ? ಅವ್ರು ಅಪ್ರೂವಲ್ ಮಾಡ್ತಾರೆ, ವೆರಿಫಿಕೇಷನ್ ಮಾಡಿ ಅವ್ರು ಅಪ್ರೂವಲ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮಾಡಿಕೊಡ್ತಾರೆ, ಏನೋ ನಿಮಗೆ ರಿಜೆಕ್ಟ್ ಏನು ಮಾಡೋದಿಲ್ಲ, ಇಮಿಡಿಯೇಟ್ಲಿ ಮಾಡಿಕೊಡುವಂಥ ಒಂದು ಪ್ರಯತ್ನನೇ ಮಾಡ್ತಾನೆ. ದಯವಿಟ್ಟು ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಅಷ್ಟೇ, ಅರ್ಥ ಆಯ್ತಾ? ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಟ್ರೈನಿಂಗು ಸಹ ಕೊಡ್ತಾರೆ. ಅದಕ್ಕೆ ಏನೋ ಒಂದು ಸರ್ಟಿಫಿಕೇಟ್ ಬರ್ತದೆ ಅದನ್ನು ಸಹ ಕೊಡ್ತಾರೆ. ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮಗೆ ಒಂದು ಅದರದ್ದು 15,000 ರೂಪಾಯಿಂದ ಕಿಟ್ ಆಗಿರ್ಬೋದು, 2,500 ರೂಪಾಯಿ ಪೇಮೆಂಟ್ ಆಗಿರ್ಬೋದು, ಅದನ್ನು ಸಹ ಕೊಡ್ತಾರೆ, ಅರ್ಥ ಆಯ್ತಾ? ಇನ್ನೊಂದು ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಸರ್, APL ಟು ಒಂದು BPLಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕು, ಇದು ಈ ವಿಚಾರವಾಗಿ ಮಾತಾಡೋದಾದರೆ ಸೈಬರ್ಗಳಲ್ಲಿ ಏನೂ ಸಹ ಕೆಲಸಗಳಾಗೋದಿಲ್ಲ ಇದರ ಬಗ್ಗೆ, ಅರ್ಥ ಆಯ್ತಾ? APLಯಿಂದ BPL ಕನ್ವರ್ಟ್ ಮಾಡ್ಕೊಳ್ಳೋದು ನೀವು ಫುಡ್ ಆಫೀಸ್ಗೆ ವಿಸಿಟ್ ಮಾಡಿ ನೀವೇನು ಮಾಡ್ತೀರಾ ಅಂದರೆ ದಯವಿಟ್ಟು APLಯಿಂದ BPLಗೆ ಕನ್ವರ್ಟನ್ನು ಮಾಡ್ಕೊಳ್ಬೋದು, ಅರ್ಥ ಆಯ್ತಾ? ಸರ್, ಅದೇ ರೀತಿ ಇವತ್ತು ನಮ್ಮದು ಆಗಿಲ್ಲ ಸರ್, ನೆಕ್ಸ್ಟ್ ಯಾವಾಗ ಬಿಡ್ತಾರೆ ರೇಷನ್ ಕಾರ್ಡ್ ತಿದ್ದುಪಡಿ ಅಂತ ಸುಮಾರು ದಿನದ ಒಂದು 4-5 ದಿನದಿಂದ ಮೆಸೇಜನ್ನು ಮಾಡಿದರೆ, ಒಂದು ಕಮೆಂಟ್ ಮಾಡಿದರೆ. ಏನಿಲ್ಲ, ನೆಕ್ಸ್ಟ್ ಯಾವಾಗ ಬಿಡ್ತಾರೆ ಅಂತ ತಿಳಿಸ್ಕೊಡ್ತೀನಿ, ಅರ್ಥ ಆಯ್ತಾ? ಅಲ್ಲಿಗಂಟ ವೆಯ್ಟ್ ಮಾಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಜನ ಒಂದು ಅದೇ ರೀತಿ ಸುಮಾರು ಜನ ಏನೇನು ಕಮೆಂಟ್ ಮಾಡಿದ್ದೀರಾ ಅಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಕಮೆಂಟನ್ನು ಮಾಡಿದ್ದೀರಾ. ಸಿಕ್ಕಾಪಟ್ಟೆ ಹೆವಿ ಕಮೆಂಟನ್ನು ಮಾಡಿದ್ದೀರಾ, ಅರ್ಥ ಆಯ್ತಾ? ಏನೋ ಮಾಡೋದು, ಕೆಲವೊಂದು ರೀಪ್ಲೈ ಕೊಡೋದಕ್ಕೆ ರೀಪ್ಲೈ ಕೊಡ್ತಾ ಇದ್ದೀನಿ. ರಿಪೀಟೆಡಾಗಿ ಕ್ವಶನ್ಸ್ಗಳು ಕೇಳಿದರೆ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ಅರ್ಥ ಆಯ್ತಾ? ಯಾವುದಾದ್ರೂ ಒಂದು ಕ್ವಶನ್ ತೊಗೊಂಡು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ, ಬ್ರೋ ನಿಮ್ಮದು ಯಾವ ಚಾನಲ್ದು, ಬ್ರೋ ನಿಮ್ಮ ಚಾನಲ್ ಯಾವ ಕ್ಯಾಟಗರಿದು ಪ್ಲೀಸ್ ಹೇಳಿ ಅಂತ. ನಮ್ಮದು ಟೆಕ್ ಚಾನಲ್ ರಿಲೇಟಿವ್ ಆಗಿ ಸೇರ್ಕೊಳ್ತದೆ, ಟೆಕ್ ಎಜುಕೇಷನ್ ಚಾನಲ್ ಅಂತಲೇ ಹೇಳ್ಬೋದು. ಇದನ್ನು ಯಾಕೆ ಕೇಳಿದಾರೆ ಅಂತ ಗೊತ್ತಿಲ್ಲ, ಅವ್ರದ್ದು ಒಂದು ಚಾನಲ್ ಇರ್ಬೋದೇನೋ, ಬಟ್ ಏನೋ ಮಾಡೋದಕ್ಕೆ ಆಗೋದಿಲ್ಲ. ಹೇಳಿದ್ದೀನಿ, ನಮ್ಮದು ಎಜುಕೇಷನ್ ಚಾನಲ್ಲು. ಎಜುಕೇಷನಲ್ಲಿ ಆನ್ಲೈನಲ್ಲಿ ಏನಾದರೂ ಅಪ್ಲಿಕೇಶನ್ಸ್ಗಳು ಹಾಕೋದಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡುವಂತಹ ಒಂದು ಚಾನಲ್ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಸರ್, RT ಅಪ್ಲಿಕೇಶನ್ ಆ್ಯಕ್ಚುಲಿ ಅವ್ರ ಡಿಸ್ಟ್ರಿಕ್ಕಲ್ಲೇ ಬೇಕಾದರೂ ಹಾಕಿಸ್ಕೊಳ್ಬೋದು, ಎಲ್ಲಿ ಬೇಕಾದರೂ ಹಾಕಿಸ್ಕೊಳ್ಬೋದಾ, ಇಲ್ಲಾಂದ್ರೆ ಆ ಡಿಸ್ಟಿಕ್ಕಲ್ಲೇ ಹಾಕಿಸ್ಕೊಳ್ಬೋದು ಅಂತ ಕೇಳ್ತಿದ್ದಾರೆ. ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರ್ತದೋ ಅದೇ ಪರ್ಮನೆಂಟಾಗಿ ಫಿಕ್ಸ್ ಆಗಿರ್ತದೆ ಅಡ್ರೆಸ್ಸು, ಏನೋ ಮಾಡೋದಕ್ಕಾಗೋದಿಲ್ಲ. ಅದೇ ಒಂದು ಅಡ್ರೆಸ್ಸು ಮೇಲೆ ಒಂದು ಸ್ಕೂಲ್ ಒಂದು ಸೆಲೆಕ್ಷನನ್ನು ತೋರಿಸುತ್ತೆ. ಸರ್, ನಿನ್ನೆ ಕೂಡ ಇದು ರಿಪೀಟೆಡ್ ಕ್ವಶನ್ಸು, ಸಿಕ್ಕಾಪಟ್ಟೆ ಜನ ಒಂದು ರಿಪೀಟೆಡ್ ಕ್ವಶನ್ಸ್ಗಳು ಸಿಕ್ಕಾಪಟ್ಟೆ ಕೇಳಿದ್ದೀರ, ಅರ್ಥ ಆಯ್ತಾ? ವೆಯ್ಟ್ ಮಾಡಿ ಒಂದು ನಿಮಿಷ, ಹಂಗೆ ಇನ್ನೂ ಸುಮಾರು ಜನ ಕೇಳಿದ್ದೀರ. ಗುಡ್ ಇನ್ಫಾರ್ಮೇಷನ್ ಸರ್ ಅಂತ ಕಮೆಂಟನ್ನು ಮಾಡಿದ್ದೀರಾ, ಥ್ಯಾಂಕ್ ಯು ಸರ್. ಅದೇ ರೀತಿ ಇದಕ್ಕೆಲ್ಲ ನಾನು ರೀಪ್ಲೈ ಕೊಟ್ಟಿದ್ದೀನಿ. ಕೆಲವೊಂದಕ್ಕೆ ಬ್ರೋ ನೀವು ಯೂಸ್ ಮಾಡೋ ಕ್ಯಾಮ್ರಾ ಯಾವುದು ಅಂತ ಕೇಳಿದ್ದೀರಾ, ಬಟ್ ನಾನು ಯೂಸ್ ಮಾಡುವಂಥ ಒಂದು ಕ್ಯಾಮ್ರಾ ಯಾವುದೂ ಇಲ್ಲ, ನಾನು ಕ್ಯಾಮ್ರಾನೇ ಯೂಸ್ ಮಾಡೋದಿಲ್ಲ.
ಈಗ ನಾನು ನಿಮಗೆ ಒಂದು ಶೂಟ್ ಮಾಡ್ತಾ ಇರೋದನ್ನು ಸಹ ವೀಡಿಯೋ ಆಗಿರ್ಬೋದು, ಲೈವಿಗೆ ಬರೋದಾಗಿರ್ಬೋದು, ಏನೇ ಮಾಡಿದ್ರು ಮೊಬೈಲಲ್ಲೇ ಮಾಡ್ತೀನಿ, ಅರ್ಥ ಆಯ್ತಾ. ಯಾವುದೇ ಬೇರೆ ಎಕ್ಸ್ಟ್ರಾ ಕ್ಯಾಮ್ರಾಗಳು ಯಾವುದೂ ತೊಗೊಂಡಿಲ್ಲ, ಅರ್ಥ ಆಯ್ತಾ. ಬಟ್ ಕ್ಯಾಮ್ರಾಗಳು ಇದೆ, ಬಟ್ ಅದರಲ್ಲೆಲ್ಲ ಶೂಟ್ ಮಾಡೋದಕ್ಕೆ ಹೋಗೋದಿಲ್ಲ, ವೆಯ್ಟ್ ಇದೆ. ಅಂದರೆ ಸುಮಾರು ಕ್ಯಾಮ್ರಾದಲ್ಲೆಲ್ಲ ವೀಡಿಯೋ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ, ಅರ್ಥ ಆಯ್ತಾ. ಯಾಕೆಂದರೆ ಅದನ್ನು ಸೆಟಪ್ ಮಾಡಬೇಕು, ಏನೇನೋ ಮಾಡಿ ತಲೆ ಕೆಟ್ಟೋಯ್ತದೆ, ಅರ್ಥ ಆಯ್ತಾ. ಕ್ಯಾಮ್ರಾ ತೊಗೊಳ್ತೀನಿ, ಬಟ್ ಸೋನಿ ಕ್ಯಾಮ್ರಾ ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿದ್ರೆ ಅಂದರೆ ಇನ್ನೊಂದು 5-6 ತಿಂಗಳಷ್ಟಲ್ಲಿ ತೊಗೊಳ್ಳುವಂಥ ಒಂದು ಸಾಧ್ಯತೆಗಳಿದೆ, ತೊಗೊಳ್ತೀನಿ, ಅರ್ಥ ಆಯ್ತಾ. ಒಂದು ಸ್ವಲ್ಪ ದಿನ ಲೇಟ್ ಆಗ್ಬೋದು, ಖಂಡಿತವಾಗ್ಲೂ ಕ್ಯಾಮ್ರಾ ತೊಗೊಳ್ತೀನಿ. ಬಟ್ ನಾನು ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋದು ಮೊಬೈಲೇ, ಯಾವುದೇ ಥರದ ಕ್ಯಾಮ್ರಾನು ಸಹ ಯೂಸ್ ಮಾಡ್ತಾಯಿಲ್ಲ. ಈಗ ಪ್ರೆಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಸಹ ರೆಕಾರ್ಡ್ ಮಾಡ್ತಾ ಇರೋದು ಮೊಬೈಲೇ, ಅರ್ಥ ಆಯ್ತಾ. ಅದೇ ರೀತಿ ಕ್ರೆಡಿಟ್ ಸ್ಕೋರ್ ಯಾವ ಅಪ್ಲಿಕೇಶನ್ ಮೂಲಕ ತಿಳ್ಕೊಳ್ಬೋದು ಅಂತ ಕೇಳ್ತಾ ಇದ್ದಾರೆ. ಕ್ರೆಡಿಟ್ ಸ್ಕೋರ್ ಏನಿಲ್ಲ, ಆರಾಮಾಗಿ ಒಂದು ಗೂಗಲ್ ಪೇನಲ್ಲೂ ಸಹ ನೀವು ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅಂತ ಒಂದು ಸಾಫ್ಟ್ ಕ್ರೆಡಿಟ್ ಸ್ಕೋರನ್ನು ತಿಳ್ಕೊಳ್ಬೋದು. ಅದೇ ರೀತಿ ಮೇಯ್ನಾಗಿ ಪೇ ಟಿ ಎಮ್ಮಲ್ಲೂ ತಿಳ್ಕೊಳ್ಬೋದಾಗಿತ್ತು, ಬಟ್ ಈಗ ಪೇ ಟಿ ಎಮ್ ವರ್ಕ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ಅರ್ಥ ಆಯ್ತಾ. ಕೆಲವೊಂದು ವೆಬ್ಸೈಟ್ಗಳಿದೆ, ಅದರಲ್ಲೂ ಸಹ ನೀವು ತಿಳ್ಕೊಳ್ಬೋದು. ಇಂಡಿಯನ್ ಮನಿ ಕರ್ಮ ಅಂತ ಅದೊಂದಿದೆ ವೆಬ್ಸೈಟ್, ಅದರಲ್ಲೂ ಸಹ ಮೊದಲೆಲ್ಲ ತೋರಿಸ್ತಿದ್ದು ಈಗ ತೋರಿಸ್ತಿದೆಯಲ್ಲೋ ಗೊತ್ತಿಲ್ಲ, ಅರ್ಥ ಆಯ್ತಾ. ಓಲ್ಡ್ ಅಜ್ಜಿ ಒಬ್ಬರು ಇದ್ದಾರೆ ಸರ್, ಅವ್ರದ್ದು ಪೆನ್ಷನ್ಸ್ ಮಾಡಿಸ್ಬೇಕು, ಎಲ್ಲ ದಾಖಲಾತಿಗಳು ನೆನ್ನೆ ಅಪ್ಲೈ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದೀನಿ ಸರ್, ಬಟ್ ಪೆನ್ಷನ್ ಆಗ್ತಿಲ್ಲ. ರೇಷನ್ ಕಾರ್ಡ್ ಮಾಡೋಕ್ಕೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತಿದ್ದೀರಾ. ಅವರಿಗೆ ಯಾರೂ ಇಲ್ಲ ಪಾಪ, ಅದಕ್ಕೆ ಏನು ಮಾಡಬೇಕು, ಅವ್ರದ್ದು ರೇಷನ್ ಕಾರ್ಡ್ ಇಲ್ಲದೆ ಪೆನ್ಷನ್ ಅಮೌಂಟ್ ಮಾಡೋಕ್ಕೆ ಆಗಲ್ಲ ಅಂತಿದ್ದಾರೆ. ಗೊತ್ತಿದ್ರೆ ಸ್ವಲ್ಪ ತಿಳಿಸ್ಕೊಡಿ ಸರ್, ತುಂಬ ಹೆಲ್ಪ್ ಆಗುತ್ತೆ ಅಂತ ಕಮೆಂಟನ್ನು ಮಾಡಿದ್ದಾರೆ. ದಯವಿಟ್ಟು ಇದೇನು ಅಂದರೆ ಮೇಯ್ನಾಗಿ ಕ್ಯಾಸ್ಟ್ ಇನ್ಕಮ್ ಇಲ್ಲ ಅಂದರೆ ಅವ್ರದ್ದು ಯಾರ್ದಾದ್ರೂ ಮಕ್ಕಳದು ಅರ್ಥ ಆಯ್ತಾ, ಅವರು ಯಾರ್ದಾದ್ರೂ ಸರಿ, ಒಂದು ಇಲ್ಲ ಅಂದರೆ ಅದು ಎಲ್ಲ ರಿಸ್ಕ್ ಆಗುತ್ತೆ ಅಂದರೆ ನಿಮಗೆ ಸಿಂಪಲ್ ಒಂದು ಅಫಿಡೇವಿಟ್ ಮಾಡಿಸ್ಕೊಳ್ಳಿ. ಅಫಿಡೇವಿಟ್ ಮಾಡಿಸ್ಕೊಂಡು ಆದಮೇಲೆ ನೀವು ಕ್ಯಾಸ್ಟು ಮತ್ತು ಇನ್ಕಮ್ಗೆ ಅವ್ರ ಹೆಸರಲ್ಲೇ ಅರ್ಜಿಯನ್ನು ಸಲ್ಲಿಸ್ಬೋದು, ಅರ್ಥ ಆಯ್ತಾ. ತಹಸೀಲ್ದಾರ್ ಹತ್ರ ಒಂದು ಸೀರಿಯಸನ್ನು ಮಾಡಿಸ್ಕೊಂಡು ನೀವು ಮಾಡಿಸ್ಕೊಳ್ಬೋದು. ಇದೇನು ತುಂಬ ರಿಸ್ಕ್ ಏನು ಆಗೋದಿಲ್ಲ. ಒಂದಿನ ಸುತ್ತಿದ್ರೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ರೆಡಿ ಆಗುತ್ತೆ, ಅಪ್ಲಿಕೇಶನ್ ಹಾಕ್ಬೋದು ಆರಾಮಾಗಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಇನ್ನೂ ಕಮೆಂಟ್ಗಳನ್ನು ಮಾಡಿದ್ದೀರಾ, ರಿಪಿಟೇಟಿವ್ ಕಮೆಂಟ್ಸ್ಗಳು. ಸರ್ ಅದೇ ರೀತಿ ನೆಕ್ಸ್ಟು ಇನ್ನೂ ಕಮೆಂಟ್ಗಳನ್ನ ಬೇಜಾರು ಮಾಡಿದ್ದೀರಾ. ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ ಮೇಲೆ ಅಪ್ರೂವಲು ಸಹ ನಾವೇ ಮಾಡಿಸ್ಬೇಕಂತ ಕೇಳ್ತಿದ್ದಾರೆ. ಹೌದು, ರೇಷನ್ ಕಾರ್ಡು ನೀವೇನಾದರೂ ಅರ್ಜಿ ಹಾಕಿದರೆ ಅಪ್ರೂವಲು ಸಹ ನೀವೇ ಮಾಡಿಸ್ಕೊಳ್ಬೇಕು, ಇನ್ಯಾರಿಗೂ ಮಾಡಿಕೊಡ್ತಾರೆ ನಿಮಗೆ, ನೀವೇ ಮಾಡಿಸ್ಕೊಳ್ಬೇಕು. ಯಾರೂ ಸಹ ಮಾಡಿಕೊಡೋದಿಲ್ಲ, ಯಾರೋ ಒಬ್ಬರು ಲಂಚ ತೊಗೊಂಡು ಮಾಡಿಕೊಡೋರು ಇರ್ತಾರೆ, ಅವ್ರಿಗೆ ಭೇಟಿ ಮಾಡಿದ್ರೆ ನಿಮ್ಮ ಕತೆ ಮುಗೀತು. 5,000 6,000 10,000 ರೂಪಾಯಿ ಗಂಟ ಕೇಳ್ತಾರೋ ದುಡ್ಡು. ಅದೇ ರೀತಿ ಲಂಚ ಇಲ್ಲದೆ ಏನೂ ಸಹ ಮಾಡೋದಿಲ್ಲ. ಇದು ನಮ್ಮ ಸರ್ಕಾರದ ಪರಿಸ್ಥಿತಿ ಮುಂಚೆಯಿಂದನೂ ಇದು ಬಂದ್ಬಿಟ್ಟಿದೆ, ಅರ್ಥ ಆಯ್ತಾ. ಸರ್ ಗ್ರಾಮ ಒನ್ನಲ್ಲಿ ತಿದ್ದುಪಡಿ ಮಾಡಿಸಿದ್ರೆ ಅವರೇ ಅಪ್ರೂವಲ್ ಮಾಡಿಸ್ಕೊಡ್ತಾರೆ, ಖಂಡಿತವಾಗ್ಲೂ ಇಲ್ಲ. ನೀವು ಗ್ರಾಮ ಒನ್ನಲ್ಲೇ ಹಾಕಿಸ್ಕೊಳ್ಳಿ, ಇನ್ನೆಲ್ಲಾದರೂ ಹಾಕಿಸ್ಕೊಳ್ಳಿ, ನೀವು ಅಪ್ಲಿಕೇಶನ್ ಎಲ್ಲಿ ಒಂದು ಎಲ್ಲಾದರೂ ಹಾಕಿಸ್ಕೊಳ್ಳಿ, ಅಪ್ರೂವಲ್ ಮಾತ್ರ ಫುಡ್ ಆಫೀಸಲ್ಲೇ ಮಾಡಿಕೊಡೋದು, ಅರ್ಥ ಆಯ್ತಾ. ಗ್ರಾಮ ಒನ್ನಲ್ಲಿ ಅಪ್ರೂವಲ್ಗೇನು ಸಪ್ರೇಟಿಗೆ ಬಿಟ್ಟಿರೋದಿಲ್ಲ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ. ದಯವಿಟ್ಟು ಇದನ್ನು ಇದು ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ವೆರಿಫಿಕೇಷನ್ಗೆ ತೊಗೊಂಡಿದ್ದಾರೆ ಅಂತ ಕೇಳ್ತಾರೆ, ಒಳ್ಳೆಯದಾಗಲಿ, ಅಪ್ರೂವಲ್ ಆಗಲಿ ಬೇಗ. CSC ಆಧಾರ್ UCL ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿ ಕೊಡಿ ಸರ್. UCL ವೆಬ್ಸೈಟ್ ಕ್ಲೋಸ್ ಇತ್ತು, ಇವಾಗ ಓಪನ್ ಇದೆ ಅಂತ ಕೇಳಿದ್ದೀರಾ. ಇದ್ರ ಬಗ್ಗೆ ನಾನು ಸ್ಪೆಷಲಾಗಿ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಇದ್ರ ಬಗ್ಗೆ ಫುಲ್ಲು ಡೀಟೇಲಾಗಿ. ಯಾಕೆಂದರೆ ಅಲ್ಲಿಗಂಟ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ನೀವು ಸ್ನೇಹಿತರೆ. ಅದೇ ರೀತಿ ಮೇಯ್ನಾಗಿ ಬ್ರೋ ರೇಷನ್ ಕಾರ್ಡ್ ಅಪ್ಲಿಕೇಶನ್ FPS ಕೋಡ್ ರಾಂಗ್ ಆಗಿದೆ, ಏನು ಮಾಡಬೇಕು ಬ್ರೋ? ಇವಾಗ ಹೊಸ್ದಾಗಿ ಅಪ್ಲಿಕೇಶನ್ ಹಾಕಬೇಕಾ ಇಲ್ಲ ಚೇಂಜ್ ಮಾಡಿಸ್ಬೇಕಾ? ಏನಿಲ್ಲ, ಹೊಸ್ದಾಗಿ ನೀವೇನಾದರೂ ಅರ್ಜಿ ಹಾಕ್ಸಿದ್ರೆ ಅಂದರೆ ಇವರು ಏನು ಕೇಳಿದ್ದಾರೆ ಅಂದರೆ ಸೊಸೈಟಿ ಕೋಡ್ ಡಿಪೋ ಕೋಡನ್ನು ಚೇಂಜ್ ಮಾಡಿಸ್ಕೊಂಡಿದೆ, ಬಟ್ ಅದು ರಾಂಗ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಏನಿಲ್ಲ, ಒಂದು ತಿದ್ದುಪಡಿಗೆ ಅಪ್ಲಿಕೇಶನ್ ಹಾಕ್ಸಿರ್ತೀರಲ್ಲ, ಅದು ಅಕ್ಲಾಟ್ಮೆಂಟ್ ಇರ್ತದಲ್ಲ, ಅದನ್ನು ದಯವಿಟ್ಟು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ ಫುಡ್ ಆಫೀಸಲ್ಲಿ ಹೋಗ್ಬಿಟ್ಟು. ಮತ್ತೆ ಇನ್ನೊಂದು ಸಾರಿ ಬಿಡ್ತಾರಲ್ಲ ತಿದ್ದುಪಡಿಗೆ, ಆಗ ರೀ ಕರೆಕ್ಷನ್ಸ್ಗೆ ಹಾಕ್ಕೊಂಡ್ರೆ ಇಮಿಡಿಯೇಟ್ಲಿ ನಿಮಗೆ
ಏನೂ ಸಮಸ್ಯೆ ಆಗೋದಿಲ್ಲ, ಇಮಿಡಿಯೇಟ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು. ಏನು ತಲೆ ಕೆಡ್ಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ, ಇದೇನು ದೊಡ್ಡ ವಿಚಾರನೇ ಇಲ್ಲ. ಅರ್ಥ ಆಯ್ತಾ? ದಯವಿಟ್ಟು ಈ ಥರ ಮಾಡಿ. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ನಾಟ್ ಫೌಂಡ್ ಇಂಪ್ಯಾಕ್ಟ್ಸ್ ಅಂತ ಬರ್ತಿದೆ. ಸರ್ ಇದು ಹೇಗೆ ಒಂದು ಸಾಲ್ವ್ ಮಾಡಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಹಳೆ ರೇಷನ್ ಕಾರ್ಡ್ದು ಇದ್ದರೆ ಇದೇ ಥರ ಬರ್ತದೆ, ಇಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ರೆ ಇದೇ ಥರ ಬರ್ತದೆ. ಕೆಲವೊಂದು ಸರಿ ನಂಬರ್ಗಳು ಮಿಸ್ಟೇಕ್ ಆಗಿರ್ತದೆ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಫಾಲೋ ಮಾಡಿ. ಅರ್ಥ ಆಯ್ತಾ? ಅದೇ ರೀತಿ ಇನ್ನೊಂದು ಹೊಸ ಯೋಜನೆನ ಕೊಟ್ಟಿದ್ದಾರೆ ಸರ್ಕಾರದಿಂದ. ಏನು ಯೋಜನೆ ಅಂದರೆ ಮೈನಾಗಿ ಒಂದು ಸುಮಾರು ಮಾಮೂಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಪ್ರತಿ ಮಹಿಳೆಗೂ 1 ಲಕ್ಷ ಹಣ ಕೊಡ್ತಾರೆ. ಅಂದರೆ ವರ್ಷಕ್ಕೊಂದು ಸರಿ ಹಣ ಫ್ರೀಯಾಗಿ ಕೊಡ್ತಾರೆ BPL ಕಾರ್ಡ್ ಇರೋರಿಗೆ. ಅದು ಒಂದು ಮನೆಗೂ ಅಲ್ಲ, ಒಂದು ಮನೇಲಿ ಎಷ್ಟು ಹೆಣ್ಮಕ್ಳು ಇರ್ತಾರೆ ಅಷ್ಟು ಹೆಣ್ಮಕ್ಳಿಗೆ 1 ಲಕ್ಷ ಕೊಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇದು ಎಷ್ಟರ ಮಾಡ್ಕೋಬೇಕಾಗುತ್ತೆ ಗೊತ್ತಿಲ್ಲ, ನನ್ನೇ ನ್ಯೂಸ್ ಪೇಪರ್ನಲ್ಲಿ ಓದಿದ್ದೆ. ಅರ್ಥ ಆಯಿತಾ? ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡೋಂಥ ಒಂದು ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಗಂಟ ವೆಯ್ಟ್ ಮಾಡಿ. ಅದೇನು ಗ್ಯಾರಂಟಿ ಏನೋ ತಂದಿದ್ದಾರೋ ಗೊತ್ತಿಲ್ಲ, ಬಟ್ ನೋಡೋಣ ಅದೇನು ಮಾಡ್ತಾರೋ. ಸಿದ್ದರಾಮಯ್ಯ ಬಡಿಬೇಕು, ಯಾಕೆಂದರೆ ಗ್ಯಾರಂಟಿ ಇವೆಲ್ಲ ಬೇಡ ಓದೋದು. ಎಲೆಕ್ಷನ್ ಟೈಮ್ನಲ್ಲಿ ಇನ್ನೊಂದು ಕಮೆಂಟ್ ಬಂದಿದೆ. ಮೇಯ್ನ್ ಏನಪ್ಪ ಅಂದರೆ, ಸರ್ ಎಲೆಕ್ಷನ್ ಟೈಮ್ನಲ್ಲಿ ಯಾವ್ಯಾವ ಅಪ್ಲಿಕೇಶನ್ಸ್ಗಳು ರನ್ ಆಗುತ್ತೆ? ಏನಿಲ್ಲ, ಸಿಂಪಲ್ಲಾಗಿ ಎಲ್ಲನೂ ಒಂದು ನೀತಿ ಸಂಹಿತೆ ಜಾರಿಗೆ ಆಗಿದೆ. ಎಲ್ಲ ನೀತಿ ಸಂಹಿತೆ, ಏನೂ ಸಮಸ್ಯೆಗಳಾಗೋದಿಲ್ಲ. ಅರ್ಥ ಆಯ್ತಾ? ಆಯುಷ್ಮಾನ್ ಭಾರತ್ ಆಗಿರ್ಬೋದು, ವಿಶ್ವಕರ್ಮ ಯೋಜನೆದು ಇನ್ನೂ ವರ್ಕ್ ಆಗ್ತಿದೆ. ಕ್ಯಾಸ್ಟ್ ಟು ಇನ್ಕಮ್ಗೆಲ್ಲ ಅಪ್ಲಿಕೇಶನ್ ತೊಗೊಳುತ್ತೆ. ಅರ್ಥ ಆಯ್ತಾ? ಏನೂ ಸಮಸ್ಯೆಗಳಾಗೋದಿಲ್ಲ. ಕ್ಯಾಸ್ಟ್ ಟು ಇನ್ಕಮ್ ಅಪ್ರೂವಲ್ ಆಗೋದು ಲೇಟ್ ಮಾಡ್ತಾರೆ, ಅಷ್ಟೇನೇನು ಮಾಡೋದಿಲ್ಲ. ಬಟ್ ಆದರೆ ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಹೆಲ್ತ್ ಸಂಬಂಧಪಟ್ಟಿರುವಂಥ ಒಂದು ಅಪ್ಲಿಕೇಶನ್ಸ್ಗಳು ಇಂಥವೆಲ್ಲ ಬೇಗ ಆಗುತ್ತೆ, ಏನೂ ಪ್ರಾಬ್ಲಮ್ಗಳಾಗೋದಿಲ್ಲ. ಅರ್ಥ ಆಯ್ತಾ? ಇದನ್ನೆಲ್ಲ ಅಪ್ಲಿಕೇಶನ್ ಹಾಕಿಸ್ಬೋದು. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಕ್ವಶನ್ ಏನಪ್ಪ ಅಂದರೆ, ಎಷ್ಟೋ ಜನ ಸರ್ ರೇಷನ್ ಕಾರ್ಡು ಅಪ್ರೂವಲ್ ಯಾವಾಗ ಮಾಡ್ತಾರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ನಮಗೂ ಸಹ ಅಪ್ರೂವಲ್ ಯಾವ ಟೈಮ್ನಲ್ಲಿ ಮಾಡ್ತಾರೆ ಅಂತ ಕರೆಕ್ಟಾಗಿ ಗೊತ್ತಿರೋದಿಲ್ಲ. ಅರ್ಥ ಆಯ್ತಾ? ಯಾಕೆಂದರೆ ಅಪ್ರೂವಲ್ ಇಂಥ ಟೈಮಲ್ಲೇ ಮಾಡ್ತಾರೆ, ಅದೇ ರೀತಿ ಹೊಸ ಅರ್ಜಿ ಇಂಥ ಟೈಮ್ನಲ್ಲೇ ಬಿಡ್ತಾರೆ ಅಂತ ಗೊತ್ತಿರೋದಿಲ್ಲ. ತಿದ್ದುಪಡಿನೂ ಅಷ್ಟೇ ಈ ಟೈಮಿಂಗ್ಸ್ನಲ್ಲೇ ಬಿಡ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಅವರು ಯಾವ ಟೈಮಿಂಗ್ಸ್ನಲ್ಲಿ ಕೊಡ್ತಾರೆ ಆ ಟೈಮಿಂಗ್ಸ್ ಗಂಟ ನಾವು ಸಹ ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ರೇಷನ್ ಕಾರ್ಡ್ ಪಬ್ಲಿಕ್ ಲಾಗಿನ್ನಲ್ಲಿ ಬಿಡ್ತಾರ? ಖಂಡಿತವಾಗ್ಲೂ ಪಬ್ಲಿಕ್ ಲಾಗಿನ್ನಲ್ಲೇ ಬಿಡ್ತಾರದು ರೇಷನ್ ಕಾರ್ಡು. ಏನು ಡಿವೈಡ್ ಏನೂ ಮಾಡಿಲ್ಲ, ಗ್ರಾಮನೋ ಬೆಂಗಳೂರು ಅಂತ ಏನೋ ಡಿವೈಡ್ ಮಾಡಿಲ್ಲ. ಅಲ್ಲಿ ಗಂಟೆ ವೆಯ್ಟ್ ಮಾಡಿ. ಏನು ಎಲ್ಲರೂ ಬಿಟ್ಟರೆ ಪಬ್ಲಿಕ್ ಲಾಗಿನ್ನಲ್ಲೇ ಬಿಡ್ತಾವ್ರೆ. ಯಾವಾಗ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿನ ಇದು ಮಾಡಿದ್ರು ಅಷ್ಟೇ, ಎಲ್ಲನೂ ಸಹ ಪಬ್ಲಿಕ್ ಲಾಗಿನ್ನಲ್ಲೇ ಬಿಡ್ತಾ ಇದ್ದಾರೆ. ಏನು ಗಾಬರಿ ಪಡುವಂಥ ಒಂದು ಅವಶ್ಯಕತೆಯೇ ಇಲ್ಲ. ಅರ್ಥ ಆಯ್ತಾ? ಅದೇ ರೀತಿ ಎಷ್ಟೋ ಜನ ಒಂದು ಕಮೆಂಟನ್ನು ಮಾಡಿದ್ರು, ಅಣ್ಣ ನಿಮ್ಮ ವಿಡಿಯೋ ನೋಡಿದ ಮೇಲೆ ಹೋಗಿ ಅಪ್ಲೈ ಮಾಡಿದೆ ರೇಷನ್ ಕಾರ್ಡ್ಗೆ, ತುಂಬ ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿದ್ರೆ. ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್. ಇನ್ನೊಂದೇನಪ್ಪ ಅಂದರೆ, ಯಾರು ಪಾಸಿಟಿವ್ ಆಗಿ ಒಂದು 95% ಜನ ಒಂದು ಕಮೆಂಟ್ ಮಾಡಿದ್ರೆ, ಇನ್ನೊಬ್ರು ಕಿತ್ತೋದು ನನ್ನ ಮಕ್ಕಳು ಎಲ್ಲ ಒಂದು 2-3 ಜನ, ಒಂದು 4-5 ಜನ ಇರ್ತಾರೆ ನೆಗೆಟಿವ್ ಆಗಿ ಕಮೆಂಟ್ ಮಾಡೋರು. ಅಂಥವನ್ನೆಲ್ಲ ಓದ್ಕೊಂಡು ಕೂತ್ಕೊಂಡ್ರೆ ನಮಗೆ ಟೈಮ್ ವೇಸ್ಟ್ ಗುರು. ಏನಾದರೂ ಉಪಯೋಗ ಆಗುವಂಥದ್ದು ಏನಾದರೂ ಇದ್ದರೆ ಮಾಡ್ಬೋದು, ಯೂಸ್ಫುಲ್ಲ ಇಲ್ಲದೆ ಇರುವಂಥದ್ದು ಇದು ಮಾಡಿದ್ರೆ ಹೆಂಗೆ ಗುರು ಕತೆ ಇದು? ಇವರೆಲ್ಲ ಕಮೆಂಟ್ ಮಾಡಿದ್ದಾರೆ, ಪ್ಲೀಸ್ ಯಾರು ಯಾಮಾರಬೇಡಿ, ಸುಳ್ಳು. ಇನ್ನೂ ಇದರಿಂದ ಎಲೆಕ್ಷನ್ ಬರೀ ಜಾರಿಗೆ ತಂದಿದ್ದಾರೆ, ಯಾರು ಯಾಮಾರಬೇಡಿ, ಯಾವಾಗಲೂ ಬಿಡೋದಿಲ್ಲ ರೇಷನ್ ಕಾರ್ಡ್. ಇನ್ನೇನು ಮೊನ್ನೆ ಬಿಟ್ಟಿದ್ದೀನಿ, ಇದು ಬಿಟ್ಟಿದ್ರೆ ಏನೇನೋ ಕಮೆಂಟ್ ಮಾಡ್ತಾರೆ ಗುರು. ಸುಮ್ಮನೆ ಮಾಹಿತಿನೇ ಅವ್ರಿಗೆ ಗೊತ್ತೇ ಇರೋದಿಲ್ಲ ಏನೂ. ಅರ್ಥ ಆಯ್ತಾ? ಸುಮ್ಮನೆ ಏನೇನೋ ಕಮೆಂಟ್ ಮಾಡ್ತಾರೆ, ಸುಮ್ಮನೆ ತಲೆ. ಇನ್ನು ಸುಮಾರು ಕಮೆಂಟ್ಸ್ಗಳು ಬಂದಿದೆ, ಅವನ್ನೆಲ್ಲ ಓದೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಸೊ ಥರ ನಿಮ್ಗೇನಾದರೂ ಡೌಟ್ಸ್ಗಳಿರೋ ದಯವಿಟ್ಟು ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದರೆ
ಸಿಕ್ಕಾಪಟ್ಟೆ ಜನ ಏನೇನೋ ಕಮೆಂಟ್ಸ್ಗಳನ್ನ ಕೇಳ್ತಾ ಇರ್ತೀರಾ. ಈ ವಿಡಿಯೋಗೆ ಯಾವುದೇ ಒಂದು ಕಮೆಂಟ್ ಬಂದರೂ ಸಹ ನಾನು ನಿಮಗೆ ರೀಪ್ಲೈ ಮಾಡೋಂಥ ಒಂದು ಪ್ರಯತ್ನ ಮಾಡ್ತೀನಿ. ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ, ಏನಾದರೂ ಡೌಟ್ಸ್ ಕೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ಕೂಡಲೇ ರಿಪ್ಲೈ ಕೊಡ್ತೀನಿ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರ್, ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಈಗ ತಾನೇ ಒಂದು ಕಮೆಂಟ್ ಮಾಡಿದ್ದಾರೆ. ಹೊಸ ರೇಷನ್ ಕಾರ್ಡ್ ಅಪ್ರೂವಲ್ ಯಾವಾಗ ಮಾಡ್ತಾರೆ? ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಯಾವಾಗ ಬೇಕಾದರೂ ಅವರು ಡೇ ಟು ಟೈಮಿಂಗ್ಸ್ ಕೊಟ್ಟಿರ್ತಾರೆ. ಟೈಮಿಂಗ್ಸ್ಗೆ ವಿಸಿಟ್ ಮಾಡಿದ್ರೆ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ಲಿ ಅಪ್ರೂವಲ್ ಮಾಡಿಕೊಡ್ತಾರೆ. ಏನಕ್ಕೆ ಎಲ್ಲ ಕರೆಕ್ಟಾಗಿದ್ದರೆ ಏನಕ್ಕೆ ಅಪ್ರೂವಲ್ ಮಾಡ್ತಾರೆ ಹೇಳಿ? ಅಪ್ರೂವಲ್ ಮಾಡೋದಿಲ್ಲ, ವೆಯ್ಟ್ ಮಾಡಬೇಕು. ಅರ್ಥ ಆಯ್ತಾ? ಮೈಕ್ ಕರೆಕ್ಟಾಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡೆ. ಇರಲಿ. ಅದೇ ರೀತಿ ಮೈನಾಗಿ ಇನ್ನೂ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಲಿಕೇಶನ್ಸ್ಗಳು ಎಲೆಕ್ಷನ್ ಮುಗಿದ ಮೇಲೆ ಬಿಡುವಂಥ ಒಂದು ಸಾಧ್ಯತೆಗಳಿದೆ. ಎಲೆಕ್ಷನ್ ಟೈಮ್ನಲ್ಲಿ ಒಂದು ಕೆಲವೊಂದು, ಅರ್ಥ ಆಯ್ತಾ, ಒಂದು ತಹಸೀಲ್ದಾರ್ ಅಪ್ರೂವಲ್ ಮಾಡೋದಾಗಿರ್ಬೋದು, ಕೆಲವೊಂದು ತಾಲೂಕು ಆಫೀಸಲ್ಲಿ ನಡೆಯುವಂಥ ಒಂದು ಅಪ್ಲಿಕೇಶನ್ಸ್ಗಳಾಗಿರ್ಬೋದು, ಇಂಥವೆಲ್ಲ ಯಾವೂ ಸಹ ವರ್ಕ್ ಆಗುತ್ತೆ. ಬಟ್ ಅಂದರೆ ಅವು ಅಪ್ರೂವಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ವೋಟರ್ ಐ ಡಿಗೆ ಅಪ್ಲಿಕೇಶನ್ ಹಾಕಿದ್ರೆ ತೊಗೊಳ್ತಿಲ್ಲ. ಇದೊಂದು ಮೇಜರ್ ಸಮಸ್ಯೆ ಆಗಿರ್ಬೋದು. ಅಂದರೆ ಒಂದು 9ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು, ಒಂದು 9ನೇ ತಾರೀಕಿಂದನೂ ಸಹ ತೊಗೊಳ್ತಿಲ್ಲ. ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೆ ಇವತ್ತು ಟ್ರೈ ಮಾಡ್ತೀನಿ ಹೊಸ ರೇಷನ್ ಕಾರ್ಡ್. ಬಟ್ ಆದರೆ ಟ್ರೈ ಮಾಡ್ತೀನಿ ಇವತ್ತೇನಾದರೂ ಹೊಸ ವೋಟರ್ ಐ ಡಿ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ತೊಗೊಳ್ಳುತ್ತಾ ಇಲ್ವೋ ಅಂತ ನನಗೂ ಸಹ ಗೊತ್ತಿಲ್ಲ. ಅರ್ಥ ಆಯ್ತಾ? ನೋಡೋಣ ಅದೇನೇನಾಗುತ್ತೆ, ಏನೇನು ಕತೆ, ಏನು ಮಾಡಬೇಕು, ಇದ್ರ ಬಗ್ಗೆ ಒಂದು ತಲೆನೇ ಓಡೋದಿಲ್ಲ ಗುರು. ಇನ್ನೊಂದು, ಲ್ಯಾಪ್ಟಾಪ್ಸ್ಗಳ ಬಗ್ಗೆ ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದರ ಬಗ್ಗೆ ಸ್ಪೆಷಲಾಗಿ ವಿಡಿಯೋ ಮಾಡಿ ಹಾಕುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಟೆಕ್, ಅರ್ಥ ಆಯ್ತಾ, ಟೆಕ್ ರಿಲೇಟಿವ್ ಆಗಿ ಏನಾದರೂ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಬೇಕಾದರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾವಾಗಲೂ ಅಷ್ಟೇ ಟೆಕ್ನಾಲಜಿಲಿ ಎಷ್ಟೋ ಜನ ಒಂದು ಅದರ ಬಗ್ಗೆ, ಮೊಬೈಲ್ಗಳ ಬಗ್ಗೆ ಆಗಿರ್ಬೋದು, ಯಾವ ಮೊಬೈಲ್ ಪರ್ಚೇಸ್ ಮಾಡ್ಕೊಳ್ಬೇಕು ಅಂದರೆ ಟೆಕ್ ರಿಲೇಟಿವ್ ಆಗಿರುವಂಥದ್ದು ಏನಾದರೂ ಇದ್ದರೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡಿ ಅಂದರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ. ಇಲ್ಲಾಂದರೆ ಅಪ್ಲಿಕೇಶನ್ಸ್ಗಳ ಬಗ್ಗೆನೇ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬನೇ ವಿಡಿಯೋ ಮಾಡೋದು ಏನಂತೀರಾ? ನೀವೇನೋ ಕೆಟ್ಟದಾಗಿ ಒಂದು ವಿಡಿಯೋಗಳ ಒಂದು ಕಮೆಂಟ್ ಮಾಡ್ಬೋದು, ನನಗೇನು ರಿಟರ್ನ್ ಆಗೋದಿಲ್ಲ. ಬಟ್ ಆದರೆ ಸುಮ್ಮನೆ ಎಲ್ಲ ಟೈಮಲ್ಲೂ ಒಂದೇ ಥರ ಇರೋದಕ್ಕಾಗೋದಿಲ್ವಲ್ಲ. ಯಾವ್ಯಾವ ಟೈಮಲ್ಲಿ ರೈಸ್ ಆಗಬೇಕು, ಯಾವ್ಯಾವ ಟೈಮಲ್ಲಿ ಹೆಂಗಿರಬೇಕು, ನಮಗೆ ದೊಡ್ಡ ತಲೆನೋವಾಗ್ಬಿಡ್ತದೆ. ಸೊ ಥರ ಇಷ್ಟು ಕಮೆಂಟ್ಸ್ಗಳನ್ನು ಮಾಡಿದ್ದೀರಾ. ನಿಮ್ಗೇನಾದರೂ ಇನ್ನೂ ಒಂದು ಡೌಟ್ಸ್ಗಳಿದ್ರೆ, ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಏನಾದರೂ ಡೌಟ್ಸ್ ಇರೋ ಕೂಡಲೇ ಕಮೆಂಟ್ ಮಾಡಿದ್ರೆ ಇದೇ ರೀತಿ ನಾನು ನಿಮಗೆ ರಿಪ್ಲೈ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಮ್ಮ ವೀಡಿಯೋ ಒಂದು ಲೈಕ್ ಮಾಡಿಬಿಡಿ. ನಮ್ಮ ಚಾನಲ್ಗೆ ಸ್ವಲ್ಪ ಕಮೆಂಟ್ ಮಾಡುಗರು, ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡುಗರು, ಸಬ್ಸ್ಕ್ರೈಬ್ ಮಾಡ್ಕೋಗುರು. ನಿಮಗೂ ಒಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಓಕೆ, ಸೊ ಬಾಯ್.